ಹಾಯ್, ಹಲೋ, ನಮಸ್ಕಾರ. ಇದು ಫಸ್ಟ್ ರಿಯಾಕ್ಷನ್. ನಾನು ಪ್ರಕಾಶ್ ಅವರ್ಸೆ. ನಾನು ಇತ್ತೀಚೆಗಷ್ಟೇ ರಾಜ್ ಬಿ ಶೆಟ್ಟಿಯವರು ಬಡತನದ ಕುರಿತಾಗಿ ಮಾಡಿದ ಒಂದು ಕಮೆಂಟ್ಗೆ ನನ್ನದೇ ಆದ ಪ್ರತಿಕ್ರಿಯೆ ಕೊಟ್ಟಿದ್ದೆ. ಈಗ ಈ ಬಡತನದ ಕುರಿತು ಮತ್ತು ಬಡತನದ ಬಗ್ಗೆ ನಮಗೆ ಇರುವ ಕಲ್ಪನೆಯ ಕುರಿತು ಬದಲಾಗುವ ಒಂದು ವಿಷಯವನ್ನ ನಿಮ್ಮ ಜೊತೆ ಇವತ್ತು ಚರ್ಚಿಸಲಿದ್ದೇನೆ. ಅದು ಮುಂಬಯಿಯ ಛತ್ರಪತಿ ಶಿವಾಜಿ ಟರ್ಮಿನಲ್ ಅಥವಾ ಆಜಾದ್ ಮೈದಾನದಲ್ಲಿ ಒಬ್ಬ ಭಿಕ್ಷುಕ ನಿರಂತರ 40 ವರ್ಷಗಳಿಂದ ಭಿಕ್ಷೆ ಬೇಡುತ್ತಲೇ ಇದ್ದಾನೆ. ಹಾಗಂತ ಭಿಕ್ಷೆ ಬೇಡುವುದನ್ನ ಆತ ತನ್ನ ಉದ್ಯೋಗವನ್ನು ಮಾಡಿಕೊಂಡಿದ್ದಾನೆ. ನಿಮಗೆ ಒಂದು ವಿಷಯ ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಆತನ ಒಟ್ಟು ಆದಾಯ 7.6 ಕೋಟಿ ರೂಪಾಯಿ. ಆತ ಯಾರು ಏನು ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಮೊದಲೇ ಹೇಳಿದಂತೆ ಇದೊಂದು ಭಿಕ್ಷುಕನ ಕತೆ. ಹೆಸರು ಭರತ್ ಜೈನ್. ಆತನ ಕತೆಗೆ ಹೋಗುವುದಕ್ಕಿಂತ ಮುಂಚೆ ನಾವೆಲ್ಲ ಒಂದು ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಬಹುದು? ಅಬ್ಬಬ್ಬ ಅಂದರೆ 40 ರಿಂದ 50 ಸಾವಿರ ಅಂದುಕೊಳ್ಳೋಣ. ಆದರೆ ಈತನ ಸಂಪಾದನೆ 60 ಸಾವಿರಕ್ಕಿಂತ ಹೆಚ್ಚು. ಅಂದರೆ ಆತ ನಿತ್ಯ ಭಿಕ್ಷೆ ಬೇಡಿ 2 ರಿಂದ 2.5 ಸಾವಿರವರೆಗೆ ಸಂಪಾದನೆ ಮಾಡುತ್ತಾನೆ. ನಾವೆಲ್ಲ ಅಂದುಕೊಳ್ಳುವ ಹಾಗೆ ಈತನೊಬ್ಬ ಭಿಕ್ಷುಕ, ಆತನಿಗೆ 5-10 ರೂಪಾಯಿ ಸಹಾಯ ಮಾಡಬೇಕು ಎನ್ನುವ ನಮ್ಮ ಮನಸ್ಥಿತಿ ಈತನ ಕತೆ ಕೇಳಿ ಬದಲಾಗಬಹುದೇನೋ, ಅಥವಾ ಭಿಕ್ಷುಕರ ಬಗ್ಗೆ ನಮಗಿರುವ ಒಂದು ಅನುಕಂಪದ ಅಲೆ ಈತನ ವಿಷಯ ಕೇಳಿ ಬದಲಾಗಬಹುದೇನೋ. ಮೊದಲೇ ಹೇಳಿದಂತೆ ಆತ ಭರತ್ ಜೈನ್ ಬೊಂಬೈಯಲ್ಲಿ ವಾಸಿಸುವವನು. ಭರತ್ ಜೈನ್ ಅತ್ಯಂತ ಕಡು ಬಡತನದಲ್ಲಿ ಹುಟ್ಟಿದವನು. ಆತನಿಗೆ ಹಸಿವು ಇತ್ತು, ಶಿಕ್ಷಣ ಇರಲಿಲ್ಲ. ಯಾವತ್ತೋ ಒಂದು ದಿನ ಮುಂಬೈಯಲ್ಲಿ ಸುಮ್ಮನೆ ಭಿಕ್ಷೆಗೆ ಹೋಗಿ ಕೂತು ಬಿಟ್ಟ. ಅದು ಆತನ ಕಾಯಕವಾಗಿ ಬಿಡ್ತು. ಆತ ಮಳೆ, ಬಿಸಿಲು, ಚಳಿ ಯಾವುದನ್ನು ಲೆಕ್ಕಿಸಲಿಲ್ಲ. ವಾರದ 7 ದಿನವೂ ಕೂಡ ಅಲ್ಲೇ ಇದ್ದ, ಅದೇ ಪ್ರದೇಶದಲ್ಲಿ ಭಿಕ್ಷೆ ಬೇಡುತ್ತಲೇ ಇದ್ದ. ಛತ್ರಪತಿ ಶಿವಾಜಿ ಟರ್ಮಿನಲ್ ಮತ್ತು ಆಜಾದ್ ಮೈದಾನದಲ್ಲಿ ಆತ ನಿರಂತರ 40 ವರ್ಷಗಳಿಂದ ಭಿಕ್ಷೆ ಬೇಡುತ್ತಲೇ ಕುಳಿತ. ಈಗ ಆತ 7.5 ಕೋಟಿ ಆದಾಯವನ್ನು ಹೊಂದಿರುವ ಶ್ರೀಮಂತ ಭಿಕ್ಷುಕ. ಈಗ ಆತನಲ್ಲಿ 2 ಫ್ಲ್ಯಾಟ್ಗಳಿವೆ, 2 ಕಮರ್ಷಿಯಲ್ ಶಾಪ್ಗಳಿವೆ. ತನ್ನದೇ ಕುಟುಂಬಕ್ಕೆ ಆತ ಒಂದು ಸ್ಟೇಷನರಿ ಅಂಗಡಿಯನ್ನು ಹಾಕಿಕೊಟ್ಟಿದ್ದಾನೆ. ಇವೆಲ್ಲದರ ಆದಾಯ ಆತನಿಗೆ ತಿಂಗಳಿಗೆ 30 ಸಾವಿರಕ್ಕಿಂತ ಹೆಚ್ಚು. ಈ ಭರತ್ ಜೈನ್ ಈಗಲೂ ಕೂಡ ನಿರಂತರವಾಗಿ ಅದೇ ಜಾಗದಲ್ಲಿ ಕೂಡ ಭಿಕ್ಷೆ ಬೇಡುತ್ತಲೇ ಇದ್ದಾನೆ. ಹಾಗಿದ್ದರೆ ನಾವು ಈ ಭಿಕ್ಷುಕರ ಬಗ್ಗೆ ಇರುವ ಅಥವಾ ಭಿಕ್ಷೆಯ ಬಗ್ಗೆ ಇರುವ ನಮ್ಮ ಕಲ್ಪನೆಯನ್ನ ಬದಲಾಯಿಸಿಕೊಳ್ಳುವ ಸಮಯ ಈಗ ಬಂದಿದೆ ಎಂದು ನಮಗೆ ಅನಿಸಬೇಕು. ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಭಿಕ್ಷೆ ಬೇಡುತ್ತಿರುವ ಭರತ್ ಜೈನ್ ಈಗ 2 ಮಕ್ಕಳ ತಂದೆ. ಆತನ ಮಕ್ಕಳು ಕಾನ್ವೆಂಟ್ ಅಲ್ಲಿ ಓದ್ತಾ ಇದ್ದಾರೆ. ಆತನ ಜೊತೆಗೆ ಆತನ ಸಹೋದರ, ಆತನ ಹೆಂಡತಿ ಮತ್ತು ಆತನ ಅಪ್ಪ ಒಂದು ಅತ್ಯುತ್ತಮವಾದ ಬಿಲ್ಡಿಂಗ್ ಅಲ್ಲಿ ವಾಸಿಸ್ತಾ ಇದ್ದಾರೆ. ಆದರೂ ಕೂಡ ಭರತ್ ಜೈನ್ ಇಂದು ಕೂಡ ಭಿಕ್ಷೆ ಬೇಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಆತ ಅದನ್ನು ಹವ್ಯಾಸವಾಗಿ ಮಾಡಿಕೊಂಡಿದ್ದಾನೆ. ಭಿಕ್ಷೆ ಬೇಡುವುದನ್ನ ತನ್ನ ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾನೆ. ಆತ ಅದರಲ್ಲಿ ಖುಷಿ ಕಂಡಿದ್ದಾನೆ. ಹಾಗಾಗಿ ಆತನಿಗೆ ಬರುತ್ತಿರುವ ಆದಾಯವನ್ನು ಕೂಡ ಆತ ಕೆಲವೊಂದಿಷ್ಟು ದಾನ ಧರ್ಮಗಳನ್ನು ಮಾಡ್ತಿದ್ದಾನೆ. ಅದೇನೇ ಇರಲಿ, ಈ ಭಿಕ್ಷೆಯನ್ನು ಕೂಡ ಹವ್ಯಾಸವನ್ನು ಮಾಡಿಕೊಂಡ ಭರತ್ ಜೈನ್ ನಾವು ಭಿಕ್ಷುಕರ ಬಗ್ಗೆ ಇರುವ ಕಲ್ಪನೆಯನ್ನ ಬದಲಾಯಿಸುವಂತೆ ಮಾಡಿದ್ದಾನೆ. ಅಂದರೆ ನಿರಂತರವಾಗಿ ಆತ 12 ಗಂಟೆಗಳ ಕಾಲ ಅದನ್ನು ಉದ್ಯೋಗವನ್ನಾಗಿ ಮಾಡಿಕೊಂಡು, ಯಾವುದೇ ಮಳೆ ಚಳಿಯನ್ನು ಲೆಕ್ಕಿಸದೆ ಉದ್ಯೋಗವನ್ನಾಗಿ ಮಾಡಿಕೊಂಡ ಮೇಲೆ ನಾವು ನಮ್ಮ ಉದ್ಯೋಗದಲ್ಲಿ ಹೇಗಿದ್ದೇವೆ ಎನ್ನುವುದು ಕೂಡ ಒಂದು ಪ್ರಶ್ನೆ. ಯಾವುದೇ ಕೆಲಸದಲ್ಲಿ ಒಂದು ನಿರಂತರತೆ ಮತ್ತೆ ಬಂದ ದುಡಿಮೆಯನ್ನ ಸರಿಯಾದ ಕಡೆ ಬಂಡವಾಳವನ್ನಾಗಿ ಉಪಯೋಗಿಸುವುದು ಕೂಡ ನಮ್ಮನ್ನು ಶ್ರೀಮಂತರಾಗಿ ಮಾಡಬಹುದು ಎಂಬುದನ್ನು ಭರತ್ ಜೈನ್ ಕತೆ ನಮಗೆ ಹೇಳುತ್ತೆ. ಆತ ಸಂಪಾದಿಸಿದ್ದು ಬರೇ ಭಿಕ್ಷೆ ಬೇಡುವುದರಿಂದ. ನಾವು ಈ ಭಿಕ್ಷೆಯ ಬಗ್ಗೆ ನಮ್ಮದ ಕಲ್ಪನೆಯನ್ನು ಬದಲಾಯಿಸಬೇಕಾಗಿದೆ. ಬಡತನ ಎನ್ನುವುದು ಅದೊಂದು ಮಾನಸಿಕ ಸ್ಥಿತಿಯೂ ಕೂಡ ಇರಬಹುದು. ಭಿಕ್ಷೆಯನ್ನು ಒಂದು ಉದ್ಯೋಗವಾಗಿ ಕನ್ಸಿಡರ್ ಮಾಡಿದರೆ ಒಂದು ಒಳ್ಳೆಯ ಜಾಗ ಮತ್ತು ನಿರಂತರತೆ ನಿಮಗೆ ಉತ್ತಮ ಆದಾಯವನ್ನು ತಂದುಕೊಡಬಹುದು. ಏನೇ ಇರಲಿ, ನಾವು ಭಾರತೀಯರು ಈ ಬಡತನ ಅಥವಾ ಬಡವರ ಬಗ್ಗೆ, ಜೊತೆಗೆ ಈ ಭಿಕ್ಷುಕರ ಬಗ್ಗೆ ನಮ್ಮದೇ ಆದ ಅನುಕಂಪದ ಮೇಲೆ ಜೀವನವನ್ನು ನಡೆಸ್ತೇವೆ. ಆದರೆ
ಈ ಅನುಕಂಪದ ಅಲೆಯನ್ನೇ ಉಪಯೋಗಿಸಿಕೊಂಡು ಶ್ರೀಮಂತರಾದವರ ಕತೆ ಅದೆಷ್ಟಿದೆ. ಇದೇ ಭರತ್ ಜೈನ್ ಬಗ್ಗೆ ಇನ್ನೂ 10 ಊಹಾಪೋಹಗಳಿವೆ. ಅವೆಲ್ಲವನ್ನ ಬದಿಗೆ ಸರಿಸಿ ಇದನ್ನು ನೋಡಿದರೆ, ಆತ 2 ವರ್ಷದ ಹಿಂದೆ ಸತ್ತು ಹೋದ, ಆತ 11 ಕೋಟಿ ಕೊಟ್ಟು ಒಂದು ಮುಂಬೈಯಲ್ಲಿ ಫ್ಲ್ಯಾಟ್ ತೆಗೆದುಕೊಂಡ, ಆತನದ್ದೇ ಆದ ಒಂದು ಬೆಗ್ಗರ್ ಕಂಪನಿ ಇದೆ, ಇವ್ಯಾವುದಕ್ಕೂ ಸಾಕ್ಷಿಗಳಿಲ್ಲ. ಅದೇನೇ ಇರಲಿ, ಮುಂಬೈಯಲ್ಲಿ ಭಿಕ್ಷೆ ಬೇಡಿ ಶ್ರೀಮಂತನಾದ ಭರತ್ ನಮ್ಮ ಬದುಕಿಗೆ ಏನು ಕಥೆಯನ್ನು ಹೇಳ್ತಾನೆ ಎನ್ನುವುದು ಒಂದು ಪ್ರಶ್ನೆ. ಇದು ಈ ಹೊತ್ತಿನ ಭರತ್ ಜೈನ್ ಕುರಿತಾದ ಒಂದು ಕತೆ, ಭಿಕ್ಷೆಯನ್ನು ಉದ್ಯೋಗವನ್ನಾಗಿ ಮಾಡಿಕೊಂಡವನ ಕತೆ. ಇದೆಲ್ಲ ಕೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಭಿಕ್ಷೆಯನ್ನು ಕೂಡ ಒಂದು ಉದ್ಯೋಗವನ್ನಾಗಿ ಮಾಡಿಕೊಳ್ಬಹುದೇ? ಈ ಪ್ರಶ್ನೆಗೆ ಉತ್ತರ ಕಷ್ಟವೋ ಸುಲಭವೋ ನನಗೆ ಗೊತ್ತಿಲ್ಲ. ಇಲ್ಲಿ ಒಂದು ಮಾತ್ರ ಸತ್ಯ, ಆತ 40 ವರ್ಷಗಳ ಕಾಲ ತನ್ನ ನಿರಂತರವಾಗಿ ಭಿಕ್ಷೆ ಬಿಡುವುದನ್ನು, ಹಗಲು ರಾತ್ರಿ ಎನ್ನುವುದನ್ನು ನೋಡದೆ ಮಾಡಿದ್ದಾನೆ. ಹಾಗಿದ್ದರೆ ನಾವು ಮಾಡುವ ಕೆಲಸದಲ್ಲೂ ಕೂಡ ನಾವು ನಿರಂತರತೆಯನ್ನು ಸಾಧಿಸಿದರೆ ನಮಗೂ ಕೂಡ ಯಶಸ್ಸು ಸಿಕ್ಕೇ ಸಿಗ್ತದೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನಿಸುತ್ತದೆ ಕಮೆಂಟ್ ಮಾಡಿ. ಭರತ್ ಜೈನ್ ಬಗ್ಗೆ ಇತರರಿಗೂ ತಿಳಿಸಿ. ಹಾಗಾಗಿ ಶೇರ್ ಮಾಡಿ. ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.